ಆದ್ರೆ ಇತ್ತೀಚೆಗೆ ಏನಾಯ್ತು ಅಂದ್ರೆ ಇದು ಸರ್ವ ಜನಾಂಗದ ತೋಟ ಹೋಗ್ಬಿಟ್ಟು ಯಾವುದೋ ಒಂದು ಜನಾಂಗದ ಆಟ ಆಡೋ ತೋಟ ಆಗೋಗ್ಬಿಟ್ಟಿದೆ. ಇದನ್ನು ಉಳಿಸ್ಬೇಕಾಗಿದೆ. ನೌಕರ ಸಾಮಾಜಿಕ ಜವಾಬ್ದಾರಿ ಇದೆ. ನಮ್ಮ ಹಕ್ಕು ಉಳಿಬೇಕು, ನಮ್ಮ ಸಮಾಜನೂ ಕೂಡ ನಾಗರಿಕ ಸಮಾಜ ನಿರ್ಮಾಣ ಆಗಬೇಕಾಗಿದೆ. ನಾಗರಿಕ ಸಮಾಜ ನಿರ್ಮಾಣ ಮಾಡುವಂಥದ್ದು ನೌಕರರ ಕೈಲಿದೆ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ನಾನು ಸಂಸ್ಕೃತಿಯನ್ನ ಸುಟ್ಟಾಕಿ ನಾವು ಸಂಸ್ಕೃತಿಯನ್ನು ಹುಟ್ಟಾಕುವಂಥವ್ರನ್ನ ನಾವು ಬೆಳೆಸಬೇಕಾಗಿದೆ. ಇಲ್ಲಿ ನಾನು ಸಂಸ್ಕೃತಿ ತಾಂಡವ ಆಡ್ತಾ ಇದೆ ಈಗ ಪ್ರಸ್ತುತ. ನಾನು ಸಂಸ್ಕೃತಿಗೆ ಸುಟ್ಟಾಕಿ ನಾವು ಸಂಸ್ಕೃತಿಯನ್ನು ಹುಟ್ಟಾಕಬೇಕು ಅಂತೇಳಿ ರಾಜ್ಯದ ಎಲ್ಲ ವೃಂದಗಳ ಎಲ್ಲ ಸಂಘಗಳ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಈಗ ದೂರದಲ್ಲಿ ಎಲ್ಲೇ ಇರಲಿ, ಒಂದು ರಿಮೋಟ್ ವಿಲೇಜ್ ಇಲ್ಲಿರೋ ಟೀಚರ್ ಕೂಡ ಇವತ್ತು 964 ಜನರ ಮೇಲೆ ಇಡೀ ರಾಜ್ಯ ಸರ್ಕಾರದ ಹಕ್ಕುಗಳ ಉಳಿವಿನ ನಿರ್ಣಯ ಇದೆ. ಈ ಹಿನ್ನೆಲೆ ಸ್ನೇಹಿತರೆ, ವಿನಂತಿ ಮಾಡಿಕೊಳ್ಳೋದು, ನನ್ನ ರಾಜ್ಯ SC ನೌಕರ ಸಮನ್ವಯ ಸಮಿತಿ ಪರವಾಗಿ ಯಾವುದೇ ಆಮಿಷಕ್ಕೆ ಬಲಿಯಾಗಿದ್ದೇನೆ, ಯಾವುದೇ ಜಾತಿಯ ಕುಹಕ ಮಾತುಗಳಿಗೆ ಬಲಿಯಾಗಿದ್ದೇನೆ, ಈ ಒಂಥರ ತಿಳಿಗೇಡಿ ಮಾತುಗಳಿಗೆ ಬಲಿಯಾಗಿದ್ದೇನೆ, ಆಸೆ ಬುರುಕರಾಗಿದ್ದೇನೆ. ಈಗ ಗೊತ್ತಿದೆ, ನಮ್ಮ ನೌಕರರನ್ನೇ ಒಂಥರ ಹಳ್ಳಿ ಗ್ರಾಮ ಪಂಚಾಯತಿಲಿರೋ ಹಳ್ಳಿಗಿನಿಂದ ಕೀಳಾಗಿ ನಿರ್ಮಾಣ ವ್ಯವಸ್ಥೆ ಮಾಡಿಬಿಟ್ಟಿದೆ. ಪ್ರಜಾಪ್ರಭುತ್ವ ಹಕ್ಕು, ಮತದಾನದ ಹಕ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಚಿಂತನೆ ಮಾಡಿ, ಒಂದು ಮತ ದೇಶವನ್ನು ಉಳಿಸ್ತದೆ, ಒಂದು ಆರೋಗ್ಯಕರ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತದೆ ಅಂತ. ಆದ್ರೆ ಇವತ್ತು ಒಂದು ಮತ ದೇಶ ಛಿದ್ರ ಮಾಡೋ ತರ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಸ್ನೇಹಿತರೆ, ಸಮಸ್ತ ನೌಕರರಲ್ಲಿ ವಿನಂತಿಯನ್ನ ಮಾಡಿಕೊಳ್ತೀನಿ, ನೌಕರ ಸಂಘ ನೌಕರರೆಲ್ಲರ ಸಂಘ, ನಮ್ಮೆಲ್ಲರ ಸಂಘ ಆಗಲಿ, ನಮ್ಮ ಹಕ್ಕುಗಳ ಉಳಿವಿಗೆ ಒಂದು ಒಳ್ಳೆ ವೇದಿಕೆ ಆಗಲಿ ಅಂತೇಳಿ ಏನು ನಮ್ಮ ಕೃಷ್ಣೇಗೌಡರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ, ನನ್ನ ಸಹೋದರ ಶಿವರುದ್ರರು ಖಜಾಂಚಿ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಇವರಿಬ್ಬರನ್ನ ಅಭೂತಪೂರ್ವವಾಗಿ ಗೆಲ್ಲಿಸೋದ್ರ ಮೂಲಕ ಕೇಂದ್ರ ರಾಜ್ಯ ಸರ್ಕಾರಿ ನೌಕರರ ವೇತನ ತಾರತಮ್ಯದ ಬಗ್ಗೆ ಕ್ರಮಕ್ಕೆ ಹೋಗೋಣ, OPS ತರೋದ್ರ ಬಗ್ಗೆ ಕ್ರಮಕ್ಕೆ ಹೋಗೋಣ, ಇಲಾಖೆಗಳಲ್ಲಿ ಆಗುವಂತ ಮಾನಸಿಕ ಹಿಂಸೆಗಳ ತಡೆಯೋದಕ್ಕೆ ಕ್ರಮ ವಹಿಸೋಣ. ನೌಕರಿಗೆ ಬಂದಂತ ವ್ಯಕ್ತಿ ನಗ್ನಗ್ನ ಸಂತೋಷವಾಗಿ, ಪಾರದರ್ಶಕವಾಗಿ, ಮುಕ್ತವಾಗಿ, ನೆಮ್ಮದಿಯಿಂದ ಕೆಲಸ ಮಾಡಿ ಮನೆಗೆ ಹೋಗುವಂತ ಒಂದು ವಾತಾವರಣ ನಿರ್ಮಾಣ ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ನಾನು ಬೆಂಬಲವನ್ನು ಸೂಚಿಸಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಭಾರತ್.